ಯಾರು ಗೈಡೆನ್ಸ್ ಕೊಡೋರಿದ್ದಿಲ್ಲ. ಸೊ ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ನ ವಿಡಿಯೋ ಮೂಲಕ ನಿಮ್ಮ ಹತ್ರ ಶೇರ್ ಮಾಡ್ತಾ ಎಲ್ಲ ಹೇಳ್ತಿರೋದು. ಒಂದು ಓಕೆ ಫಿಸಿಕ್ ಬೆಳೆಸಲಿಕ್ಕೆ 1 ವರ್ಷ ತಗೊಂಡೆ ನಾನು. ನನ್ನ ಪಕ್ಕದ ಮನೆಯಲ್ಲೇ ಇರೋದು ಆ 4 ಜನ. ಏನು ಅನ್ಕೊಳಲ್ಲ. ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ಯಾ, ಜಿಮ್ಮಿಗೆ ಹೋಗ್ತಿದ್ಯಾ, ಡನ್. ಆರಾಮಾಗಿ ನಿಮಗೆ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೆಟ್ ಅನದರ್ ನ್ಯೂ ವ್ಲಾಗ್. ಸೊ ಜಾಸ್ತಿ ಏನು ಮಾತಾಡಲ್ಲ, ವಿಡಿಯೋ ನೋಡಿ ಎಂಜಾಯ್ ಮಾಡಿ ಮತ್ತೆ ಸಿಗ್ತೇನೆ. ವಿಡಿಯೋ ಟಾಪಿಕ್ ಏನು ಅಂತ ಅಂದರೆ, ಯು ಆರ್ ನಾಟ್ ಟೂ ಅರ್ಲಿ, ಯು ಆರ್ ನಾಟ್ ಟೂ ಲೇಟ್, ಯು ಆರ್ ಎಟ್ ದ ಪರ್ಫೆಕ್ಟ್ ಟೈಮ್. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ. ನಿಮ್ಮ ಅಭಿಪ್ರಾಯನೂ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಲೇಟ್ ಮಾಡ್ದಿಲ್ದಿರ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಟಾಪಿಕ್ ನಿಮ್ಗೆ ಗೊತ್ತೇ ಇದೆ. ನನಗೆ ಕೆಲವೊಮ್ಮೆ ಅನಿಸುತ್ತೆ ನಾನು ತುಂಬಾ ಜಾಸ್ತಿ ಓವರ್ ಥಿಂಕಿಂಗ್ ಮಾಡ್ತಿದ್ದೀನಿ ಅಂತ ಹೇಳಿ. ಬಟ್ ಕೆಲವೊಮ್ಮೆ ಆ ಥರ ಥಿಂಕಿಂಗ್ ಬರೋದು ಸಹಜ. ಯಾವ ಥರ ಥಿಂಕಿಂಗ್ ಅಂದರೆ, ನನಗೆ ಇನ್ನು ಟೈಮೇ ಇಲ್ಲ, ನಾ ಇನ್ನು ಏನು ಅಚೀವ್ ಮಾಡಿಲ್ಲ, ಇಲ್ಲಾಂದರೆ ನಾ ಇನ್ನೂ ಸಕ್ಸಸ್ಫುಲ್ ಆಗಿಲ್ಲ ಅಂತ ಹೇಳಿ. ಸೊ ಅದೆಲ್ಲ ಥಾಟ್ ಪ್ರೊಸೆಸ್ ಬಂದಾಗ ಮೋಸ್ಟ್ ಆಫ್ ದ ಪೀಪಲ್ ಕಂಪೇರ್ ದೆಮ್ಸೆಲ್ಫ್ ವಿತ್ ದ ಹೈಯರ್ ಲೆವೆಲ್ ಪರ್ಸನ್. ಅದು ನಾವು ಮಾಡೋ ಮಿಸ್ಟೇಕ್. ಸೊ ನಾನು ಈ ತಪ್ಪು ಮಾಡಿದ್ದೀನಿ. ಸೊ ಇದಕ್ಕೆ ಸೊಲ್ಯೂಷನ್ ಏನಿರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ದಿಸ್ ಈಸ್ ದ ಕಾಮನ್ ಮಿಸ್ಟೇಕ್ ದಟ್ ಐ ಮೇಡ್. ಅದರಿಂದ ತುಂಬ ಓವರ್ ಥಿಂಕಿಂಗ್ ಆಗಿ ಡಿಪ್ರೆಷನ್ವರೆಗೂ ಹೋಗಿರೋ ಸಿಚುವೇಶನ್ ಇದೆ. ಯಾಕಂದರೆ ಯಾರ ಹತ್ರ ಮಾತಾಡೋಕ್ಕಾಗ್ತಿದ್ದಿಲ್ಲ, ಇದ್ರ ಬಗ್ಗೆ ಯಾರು ಗೈಡೆನ್ಸ್ ಕೊಡೋರಿದ್ದಿಲ್ಲ. ಸೊ ಅದಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ನ ವಿಡಿಯೋ ಮೂಲಕ ನಿಮ್ಮ ಹತ್ರ ಶೇರ್ ಮಾಡ್ತಾ ಎಲ್ಲ ಹೇಳ್ತಿರೋದು. ಸೊ ನಿಮ್ಮ ಒಪಿನಿಯನ್ ಏನು ಅಂತ ಕಾಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಕೊಡ್ತೇನೆ. ನಿಮ್ಮ ಏನಾದರೂ ಪಾಯಿಂಟ್ ಆಫ್ ವ್ಯೂ ಇದ್ದರೆ ನೀವು make sure that you comment in this video. I'll reply. I'm trying to push myself to full limits. So hige ಜೀವನದಲ್ಲೂ ಅಷ್ಟೇ, I am exploring. So it all started by a silly idea, content creation. ವಿಡಿಯೋ ಮಾಡಿ ಹಾಕೋದು, ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ನಂಗೆ ಇದುವರೆಗೂ ಗೊತ್ತಿದ್ದಿಲ್ಲ. ಸೊ ವೆನ್ ಐ ಸ್ಟಾರ್ಟೆಡ್ ಪೋಸ್ಟಿಂಗ್ ಇನ್ ಇನ್ಸ್ಟಾಗ್ರಾಮ್, ಸೊ ಅದು ಹಾಕಿದ ಮೇಲೆ ಐ ಗಾಟ್ ಟು ನೋ ನನಗೆ ಕಂಟೆಂಟ್ ಕ್ರಿಯೇಷನಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಸೊ ನಾನು ಮುಂಚೆ ಆ್ಯಾವ್ರೇಜ್ ಸ್ಟೂಡೆಂಟ್. 10th ಆಯಿತು, PUC ಮುಗಿಸಿದೆ. PUCಯಲ್ಲಿ ಕಾಮರ್ಸ್ ತೊಗೊಂಡೆ, ಯಾಕಂದರೆ ಸೈನ್ಸಲ್ಲಿ ನಂಗೆ ಒಂಚೂರು ಇಂಟ್ರೆಸ್ಟ್ ಇದ್ದಿಲ್ಲ. ಆ CET ನೀಟ್ ಬುಕ್ ನೋಡಿತ್ತಲ್ಲ, ನಂಗೆ ಅರ್ಧ ತಲೆ ಕೆಟ್ಟೋಗಿತ್ತು. ಮತ್ತು ಅದಕ್ಕೆ ನಾನು ಸೈನ್ಸ್ ಬ್ಯಾಕ್ಗ್ರೌಂಡ್ ತೊಗೊಂಡಿಲ್ಲ. ಸೊ ಕಾಮರ್ಸ್ ತೊಗೊಂಡು ಬ್ಲೈಂಡ್ಲಿ ಐ ಟುಕ್ ಅ ಕೋರ್ಸ್ ವಿಚ್ ಇಸ್ ವೇ ಮೋರ್ ಡಿಫಿಕಲ್ಟ್. ಆ್ಯಂಡ್ ಆ ಕೋರ್ಸ್ ಹೆಸರೇ CA. ಸೊ ಅದನ್ನು ಕೊಟ್ಟೆ, ಅದರಲ್ಲಿ ಎಕ್ಸಾಮ್ ಬರೆದೆ. ಸೊ ಫಸ್ಟ್ 2 ಅಟೆಂಪ್ಟ್ಸ್ ನಾವು ಫುಲ್ 100% ಕೊಟ್ಟೆ. 3rd ಅಟೆಂಪ್ಟಲ್ಲಿ ನನಗೆ ಅವಾಗ ರಿಯಲೈಸ್ ಆಗಿದ್ದು ಇದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ. ಸೊ ವೆನ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಈಗ ಬೇರೆಯವ್ರು ಫೋರ್ಸ್ ಮಾಡಿದ್ದಕ್ಕೆ, ಇಲ್ಲಾಂದರೆ ಬೇರೆಯವ್ರು ಏನೋ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ಅದಿಟ್ಕೊಂಡು ಅದ್ರ ಬೇಸಿಸ್ ಮೇಲೆ ನೀವು ಆ ಕೆಲಸ ಮಾಡ್ತಿದ್ರೆ ಲಾಸ್ಟಿಗೆ ರಿಗ್ರೆಟ್ ಕೊಡೋದು ನಿಮಗೆ. ಸೊ ನಿಮಗೆ ಯಾವ ಕೆಲಸದ ಮೇಲೆ ಖುಷಿ ಇರುತ್ತೆ ಆ ಕೆಲಸ ಮಾಡಿ, ಮತ್ತೆ ಮಿಕ್ಕಿದ್ದು ದೇವ್ರಿಗೆ ಬಿಡಿ, ಬಿಕಾಸ್ ಹಿ ಈಸ್ ವಾಚಿಂಗ್. ಸೊ ಇದರಲ್ಲಿ ನಿಮ್ಮದು ತಪ್ಪು ಅಂತ ಹೇಳಲ್ಲ, ಸಿಚುವೇಶನ್ಸ್ ತಪ್ಪು ಅಂತ ಹೇಳಲ್ಲ, ಪೇರೆಂಟ್ಸ್ ಅವ್ರ ತಪ್ಪು ಅಂತಲೇ ಹೇಳಲ್ಲ. ಸೊ ಇಟ್ಸ್ ಆಲ್ ಅಬೌಟ್ ಯು ಆರ್ ಸ್ಟಿಲ್ ಎಕ್ಸ್ಪ್ಲೋರಿಂಗ್. ನೀವು 100 pages ಇದು ಒಂದು ಬುಕ್ ತೊಗೊಳ್ಳಿ, ಆ ಬುಕ್ಕಲ್ಲಿ 20 pages ಮಾತ್ರ ತೆಗಿರಿ. ನೀವು ಜೀವನ ನೋಡಿದಿಷ್ಟೇ, ಇನ್ನು 100 pages ಬುಕ್ ಇದೆ. ಸೊ ಇನ್ನು ಎಕ್ಸ್ಪ್ಲೋರ್ ಮಾಡೋದು, ಕಲಿಯೋದು ತುಂಬ ಇದೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ ಲಾಸ್ಟ್ ಫೈನಲ್ ಸೆಟ್.
Up. One more. Up. This one right here. Lift it. ಸೊ ಈಗ ಡಂಬಲ್ ಪ್ರೆಸ್, ಲೆಟ್ಸ್ ಗೋ. ಅಡ್ಡಿಲ್ಲ ಅಡ್ಡಿಲ್ಲ. For people who are struggling or stressing, ನಾ ಇನ್ನ ಲೈಫ್ ಸೆಟ್ ಮಾಡ್ಕೊಂಡಿಲ್ಲ, ನನ್ನ ಪೇರೆಂಟ್ಸಿಗೆ ನಾನು ಇನ್ನ ಪ್ರೌಡ್ ಫೀಲ್ ಮಾಡಿಸಿಲ್ಲ ಅಂತ ಹೇಳಿ ಆ ಥರ ಎಲ್ಲ ಥಿಂಕಿಂಗಲ್ಲಿ ಇದ್ದರೆ, ಸೊ ನಿಮಗೆ ಏನು ಮನಸ್ಸಿಗೆ ಕರೆಕ್ಟ್ ಅನಿಸುತ್ತೆ ಆ ಕೆಲಸ ಮಾಡಿ. ಆ್ಯಂಡ್ ಆ ಕೆಲಸ ಎಷ್ಟು ಇನ್ವಾಲ್ವ್ ಆಗಬೇಕಂದ್ರೆ ಆ ವರ್ಕಲ್ಲಿ, ಸೊ ಊಟ ತಿನ್ನೋದು ಮಾಡ್ತರು, ನಿದ್ದೆ ಮಾಡೋದು ಮಾಡ್ತರು, ಏನು ಮಾಡೋದು ಮಾಡ್ತರು, ಆ ಕೆಲಸ ಮಾಡ್ತಾ ಇರಬೇಕು ಅಂತಾನೆ ಅನಿಸ್ಬೇಕು. ಸೊ ಇಫ್ ಯು ಆರ್ ಫೀಲಿಂಗ್ ದ್ಯಾಟ್ ವೇ, ಯು ವಿಲ್ 100% ಗ್ರೋ. ಯಾಕಂದರೆ ಏನು ಕೆಲಸ ಇಷ್ಟ ಇರುತ್ತಲ್ಲ ಅದಕ್ಕೆ ನಾವು ಫೋರ್ಸ್ ಮಾಡಬೇಕು ಅಂತ ಇಲ್ಲ. ಈಗ ನನಗೆ ಜಿಮ್ಗೆ ಹೋಗೋದಂದ್ರೆ ಇಷ್ಟ, ಸೊ ಯಾರು ನನ್ನ ಫೋರ್ಸ್ ಮಾಡ್ತಿಲ್ಲ ಜಿಮ್ಮಿಗೆ ಬಾ ಅಂತ ಹೇಳಿ ಮಾಡ್ತಿಲ್ಲ. ನನ್ನ ಫ್ರೆಂಡ್ಸ್ ಯಾರು ಕರಿತಿಲ್ಲ ಜಿಮ್ಮಿಗೆ ಬಾ ಅಂತ ಹೇಳಿ. ನಾನು ಮೈ ಓನ್ ವಿಲ್, ನಂದು ಮನಸ್ಫೂರ್ತಿಯಾಗಿ ನಾನು ಜಿಮ್ಮಿಗೆ ಬರ್ತಿರೋದು. ಸೊ ಇದೇ ರೀತಿ ನಿಮಗೂ ಯಾವುದಾದ್ರೂ ಒಂದು ಫೀಲ್ಡಲ್ಲಿ, ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಅಥವಾ ನಿಮ್ಗೆ ಇವಾಗ ಗೊತ್ತಾಗಿರೋದಿಲ್ಲ. ಸೊ ಅದು ಯಾವಾಗ ನಿಮಗೆ ಗೊತ್ತಾಗುತ್ತೆ ಅಂದರೆ ವೆನ್ ಯು ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್. ಸೊ ಆದಷ್ಟು ಎಕ್ಸ್ಪ್ಲೋರ್ ಮಾಡಿ. ನೀವು ಫೇಲ್ ಆದರೂ ಪರವಾಗಿಲ್ಲ, ನಿಮಗೆ ಬೇರೆಯವ್ರು ಏನಾದರೂ ಬೇಡದು ಹೇಳ್ತಿದ್ರು ಪರವಾಗಿಲ್ಲ, ಯು ಆರ್ ಜಸ್ಟ್ ಎಕ್ಸ್ಪ್ಲೋರಿಂಗ್. ಸೊ ದೆರ್ ಇಸ್ ನೋ ಶೇಮ್ ಇನ್ ದಟ್. ಅಟ್ ದ ಎಂಡ್ ವೆನ್ ಯು ಆರ್ ವಿನ್ನಿಂಗ್, they will not come and help you. They will only ask the question how you did it. So ಅದು ನಿಮಗೆ ಮೇನ್ ರೀಸನ್ ಆಗುತ್ತೆ. ಸೊ ಏನಿಲ್ಲ ಅಂದ್ರೂ ನಿಮ್ಮ ಅಪ್ಪ ಅಮ್ಮ ಖುಷಿ ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮಗೋಸ್ಕರ ಏನಾದರೂ ಮಾಡ್ಬೇಕಂತ ಇದ್ರೆ ಸ್ಟಾರ್ಟ್ ಡೂಯಿಂಗ್ ಯೋರ್ ವರ್ಕ್, ಸ್ಟಾಪ್ ಡಿಲೇಯಿಂಗ್. ಏನು ಹುಡುಕ್ತಿದ್ದೀರಾ ಅದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ನೀವು ಏನ್ ಕೆಲಸನ ಅವಾಯ್ಡ್ ಮಾಡ್ತಿದ್ದೀರಲ್ಲ ಆ ಕೆಲಸದಲ್ಲಿ ಸಿಗುತ್ತೆ ಕೋಟುನ. ಸೊ ಕರೆಕ್ಟಾಗಿ ಹೇಳಿದ್ದೀನಿ ಅಂತ ಹೇಳೋದಿಲ್ಲ, ಬಟ್ ಗೆಟ್ ದ ಎಸೆನ್ಸ್. ಸೊ ಇನ್ನೊಂದು ಏನಂತ ಅಂದ್ರೆ, ಮೇನ್ ಇಂಪಾರ್ಟೆಂಟ್ಲಿ ನಮಗೆ ಆ ಕೆಲಸ ಆಗ್ಬರ್ತಾ ಇಲ್ಲ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಇಫ್ ಯು ಸ್ಟಾರ್ಟ್, ಫಾರ್ ಎಕ್ಸಾಂಪಲ್ ನಾನು ಕಂಟೆಂಟ್ ಕ್ರಿಯೇಷನ್ ಇಟ್ಕೊಳ್ಳಿ. ಸೊ ಇಫ್ ಯು ಥಿಂಕ್ ಯು ಲೈಕ್ ಆರ್ ಇಫ್ ಯು ವಾಂಟ್ ಟು ಬಿ ಅ ಕಂಟೆಂಟ್ ಕ್ರಿಯೇಟರ್, ನನಗೆ ಆ ಪೊಟೆನ್ಷಿಯಲ್ ಇದೆ ಅಂತ ಇದ್ರೆ, ಯು ಹ್ಯಾವ್ ಟು ಜಸ್ಟ್ ಸ್ಟಾರ್ಟ್ ಆ್ಯಂಡ್ ಸಿ. ಸೊ ಮೇನ್ ಪ್ರಾಬ್ಲಮ್ ಏನಂದರೆ, ನಮಗೆ ಯಂಗ್ ಜನ್ರೇಷನಲ್ಲಿ ಬೇರೆಯವ್ರು ಏನು ತಿಳ್ಕೊತಾರೆ ಅಂತಲೇ ಮೈಂಡ್ ಸೆಟಲ್ಲಿ ಬಂದ್ಬಿಡುತ್ತೆ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ನಾವು ಅದೇ ಕೇಳ್ಕೊಂಬರೋದು, 4 ಜನ ಏನು ತಿಳ್ಕೊತಾರೆ, ಇಲ್ಲ ಸೊಸೈಟಿ ಏನು ತಿಳ್ಕೊಳುತ್ತೆ. ಇಟ್ಸ್ ನಾಟ್ ಅವರ್ ಫಾಲ್ಟ್, ಬಟ್ ಯಸ್ ದ ಟ್ರೂತ್. ಸೊಸೈಟಿ ಆ 4 ಜನ ಏನೂ ಅನ್ಕೊಳಲ್ಲ. ಬರ್ದಿಟ್ಕೊಳ್ಳಿ, ನನ್ನ ಪಕ್ಕದ ಮನೆಯಲ್ಲೇ ಇರೋದು ಆ 4 ಜನ ಏನೂ ಅನ್ಕೊಳಲ್ಲ. ಕಂಟೆಂಟ್ ಕ್ರಿಯೇಷನ್ ಮಾಡ್ತಿದ್ಯಾ, ಜಿಮ್ಮಿಗೆ ಹೋಗ್ತಿದ್ಯಾ, ಡನ್. ಅವ್ರದ್ದೇ ಸುಮಾರು ಪ್ರಾಬ್ಲಮ್ಸ್ಗಳಿರುತ್ತೆ ಸಾಲ್ವ್ ಮಾಡೋಕ್ಕೆ. ನಮ್ಮ ಇಟ್ಕೊಂಡು ಅವ್ರೇನು ಮಾಡ್ತಾರೆ. ಸೊ ಡೋಂಟ್ ಥಿಂಕ್ ಅಬೌಟ್ ಅದರ್ಸ್, ಜಸ್ಟ್ ಡೂ ಯೋರ್ ಥಿಂಗ್ ಆ್ಯಂಡ್ ಮೂವ್ ಆನ್. ಸೊ ಬೇರೆಯವ್ರು ಏನು ತಿಳ್ಕೊತಾರೆ ಅಂತ ಮೈಂಡ್ ಸೆಟ್ ಇದೆಯಲ್ಲ, ಅದನ್ನು ಚಪ್ಪಲಿಡೋ ಜಾಗದಲ್ಲಿ ಇಡಿ ಅಷ್ಟೇ. ಡೂ ಯೋರ್ ವರ್ಕ್. ಆ್ಯಂಡ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಸೆಲ್ಫ್ ಡೌಟ್ ಬಂದರೆ, ಗೋ ಲುಕ್ ಇನ್ ಟು ಯುವರ್ ಮಿರರ್ ಆ್ಯಂಡ್ ಒಂದ್ಸರಿ ಹೇಳಿ, ಆ ಮಿರರ್ ನೋಡಿಕೊಂಡು ನನ್ನ ಕೈಯಲ್ಲಾಗುತ್ತೆ, ನನ್ನನ್ನು ತಡೆಯೋರು ನನ್ನ ಮಗನೂ ಇಲ್ಲ, ನನ್ನನ್ನು ತಡಿಬೇಕಂದ್ರೆ ನಾನೇ ಮರುಜನ್ಮ ಪಟ್ಟು ವಾಪಸ್ ಬರ್ಬೇಕು ಭೂಮಿಗೆ. ಆ ಮೈಂಡ್ ಸೆಟ್ ಇಟ್ಕೊಂಡು ಮುಂದೆ ಹೋಗಿ 100% ಸಕ್ಸಸ್ ನಿಮ್ಮದೇ ಆಗುತ್ತೆ. ಅದು ಫ್ಯಾಕ್ಟ್. ಇನ್ನೊಂದು ಏನಂದರೆ, ಮೇನ್ ಇಂಪಾರ್ಟೆಂಟ್ಲಿ, ನಾವು ಕೆಲಸ ಏನೋ ಸ್ಟಾರ್ಟ್ ಮಾಡ್ತೀವಿ, ಆದರೆ ಅರ್ಧದಲ್ಲೇ ನಿಲ್ಲಿಸ್ಬಿಡ್ತೀವಿ. ಸೊ ಅದು ನಂಗಿತ್ತು ಅಭ್ಯಾಸ.
ನಮ್ಮಮ್ಮ ಹೇಳ್ತಿದ್ರು, ಜಿಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ರು. ಅಮ್ಮ ಹೇಳೋದೆಲ್ಲ ಒಳ್ಳೇದಕ್ಕೆ, ಪೇರೆಂಟ್ಸ್ ಎಲ್ಲ ಹೇಳೋದು ಒಳ್ಳೇದಕ್ಕೆ, ಅವರು ಹೇಳೋದು ತಪ್ಪು ಅಂತ ಹೇಳೋದಿಲ್ಲ. ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದು ನಾನು ನನ್ನ ಲೈಫಲ್ಲಿ ನಮ್ಮಮ್ಮ ಹೇಳಿದ್ರು, ಜಿಮ್ ಬರೀ ನೀನು 1 ತಿಂಗಳು ಹೋಗ್ತೀಯ ಮತ್ತೆ ಹೋಗೋದಿಲ್ಲ ಅಂತ ಹೇಳಿ. ಬಟ್ ನಾನು 1 ತಿಂಗಳು ಹೋಗಿಲ್ಲ, 1 ವರ್ಷ ಆಗ್ತಾ ಇದೆ ಇವತ್ತಿಗೆ. ಸೊ ಪುಟ್ ದ ಬ್ಲೈಂಡರ್ಸ್. ಯಾಕೆ ಹೋಗ್ಬೇಕು, ನಂಗೆ ಆ ಜಿಮ್ಮಿಗೆ ಯಾಕೆ ಹೋಗ್ಬೇಕು ಅಂತ ಪರ್ಪಸ್ ಇತ್ತು. ಯಾಕಂದ್ರೆ ನಾ ಫುಲ್ ಕಡ್ಡಿ ತರ ಇದ್ದೆ, ಅದಕ್ಕೆ ನಾನು ಜಿಮ್ ಸೇರಿದ್ದು. ದ ಮೈನ್ ಪರ್ಪಸ್ ವಾಸ್ ಟು ಗೆಟ್ ಬಲ್ಕ್, ಒಳ್ಳೆ ಬಾಡಿ ಮಾಡಿ ಅವರಿಗೆ ಶಾಕ್ ಆಗ್ಬೇಕು, ಆ ತರ ಮಾಡ್ಬೇಕು ಅಂತ ಹೇಳಿ. ಸೊ ಐ ಹ್ಯಾಡ್ ಕ್ಲಿಯರ್ ಪರ್ಪಸ್ ಯಾಕೆ ಜಾಯ್ನ್ ಆದೆ ಜಿಮ್ಮಿಗೆ. ಸೊ ಐ ಗಾಟ್ ದ ಬ್ಲೈಂಡರ್ಸ್. ಈಗ ಕುದುರೆಗೆ ಕಣ್ಣಿಗೆ ಪಟ್ಟಿ ಕಟ್ತಾರಲ್ಲ, ಒಂದೇ ದಾರಿ ನೋಡ್ಬೇಕು ಅಂತ ಹೇಳಿ, ಅದು ಪಟ್ಟಿನ ನೀವು ನಿಮ್ ಜೀವನದಲ್ಲಿ ಕಟ್ಕೊಳ್ಳಿ. ಆ ಕಡೆ ಈ ಕಡೆ ಎಲ್ಲೋ ಹೋಗ್ಬಾರ್ದು, ಒಂದೇ ಕಡೆ ಸ್ಟ್ರೈಟ್ ಒಂದೇ ಡೈರೆಕ್ಷನ್. ಯಾಕೆ ಪರ್ಪಸ್ ಅಂತ ಫೈಂಡ್ ಔಟ್ ಮಾಡಿ. ಸೊ ಫಸ್ಟ್ ಥಿಂಗ್, ಯಾವುದೇ ಆಗ್ಲಿ, ಕಂಟೆಂಟ್ ಕ್ರಿಯೇಷನ್ ಆಗಲಿ, ಜಿಮ್ ಆಗಲಿ, ಸೊ ವಾಟ್ ಎವರ್ ಇಟ್ ಮೇಟ್ ಬಿ, ಫಸ್ಟ್ ಫೈಂಡ್ ಔಟ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು. ಅವರಿಗೆ ಇವರಿಗೆಲ್ಲ, ನಿಂಗೆ ಯಾಕೆ ಇಂಪಾರ್ಟೆಂಟ್ ಅದು ಅಂತ ಫಸ್ಟ್ ಅರ್ಥ ಮಾಡ್ಕೊ. ಮತ್ತೆ ಯು ಡೂ ದ ವರ್ಕ್, ಯು ವಿಲ್ ಗೆಟ್ ದ ಬ್ಲೈಂಡರ್ಸ್ ಅಂಡ್ ಯು ಶುಡ್ ಜಸ್ಟ್ ಫ್ಲೋ ಇನ್ ದ ಡೈರೆಕ್ಷನ್, ನಾಟ್ ನಡ್ಕೊಂಡು ಹೋಗೋದಲ್ಲ, ಫ್ಲೋ. ಈಗ ರಿವರ್, ನದಿ ಒಂದ್ ಕಡೆಯಿಂದ ಸ್ಟಾರ್ಟ್ ಆದ್ರೆ ಸಮುದ್ರ ತಲುಪೋವರೆಗೂ ಬೆಟ್ಟ ಇರ್ಲಿ, ಮರಳಿರ್ಲಿ, ಇಲ್ಲ ಕಲ್ಗಳಿರ್ಲಿ, ಅದನ್ನೆಲ್ಲ ದಾಟ್ಕೊಂಡು ಸಮುದ್ರವರೆಗೂ ಹೋಗುತ್ತೆ. ಸೊ ಅದೇ ರೀತಿ ನೀನಾಗ್ಬೇಕು. ನೀವು ಇಫ್ ಯು ಆರ್ ಡಿಮೋಟಿವೇಟೆಡ್ ಆರ್ ಇಫ್ ಯು ಆರ್ ಪುಟಿಂಗ್ ಇನ್ ಅ ಪೊಸಿಷನ್ ವೇರ್ ಯು ಫೀಲ್ ದಟ್ ಯು ಆರ್ ನಾಟ್ ವರ್ದಿ, ಸೊ ಅಂತ ಸಿಚುವೇಶನ್ ಅಲ್ಲಿ ದಿಸ್ ಈಸ್ ಐ ಕಾಲ್ ಇಟ್ ಲೈಕ್ ಪ್ರಖ್ಯಾತ್ಸ್ ರೂಲ್. ಇವನೇನು ಕೊಚ್ಕೊಂತಿದ್ದಾನೆ ಅಂತಲ್ಲ, ಬಟ್ ನಾನು ಆ ಪ್ಲೇಸಲ್ಲಿ ಇದ್ರೆ ನಾ ಏನ್ ಮಾಡ್ತೀನಿ ಗೊತ್ತಾ, ಐ ಕಂಪೇರ್ ಮೈ ಸೆಲ್ಫ್ ವಿತ್ ದ ಪರ್ಸನ್ ಹೂ ಇಸ್ ಬಿಸೈಡ್ ಮೀ. ಅಂದ್ರೆ ನಂದೇ ಏಜಿನವ, ನಾ ಏನ್ ಮಾಡ್ತಿದ್ದೀನಿ ಇಲ್ಲಿ ಇವಾಗ. ಐ ಆಮ್ ವರ್ಕಿಂಗ್ ಔಟ್, ಐ ಆಮ್ ಕ್ರಿಯೇಟಿಂಗ್ ಕಂಟೆಂಟ್, I am doing what I am doing, but sometimes I feel demotivated. At that time, I compare myself with the person who is not doing anything, who is just doing the whole opposite. ತೋರಿಸ್ತಿದ್ದೀನಿ ಅಂತಲ್ಲ. ಸೊ ನಾನು ಆ ಪೊಸಿಷನ್ ಅಲ್ಲಿ ಇರ್ಬೋದಾಯ್ತು. I could have enjoyed, I could have, wasted my life, enjoyed the things that he is doing, but I'm not doing that. I have chosen the other way, the other path. So ನಾ ಖುಷಿಗೆ ಪ್ರೌಡ್ ಫೀಲ್ ಮಾಡ್ಕೊಂತಿದ್ದೆ. ಮತ್ತೆ ಐ ವುಡ್ ಫೀಲ್ ಲೈಕ್ ನೋ, ಐ ಆಮ್ ಲಿಟಲ್ ಬಿಟ್ ವರ್ದಿ. ಸೊ ಇಲ್ಲ, ನಾನು ತೀರಾ ಒಳ್ಳೆ ಇದು ಮಾಡ್ತಾ ಇದ್ದೀನಿ, ತುಂಬಾನೇ ಇದು ಮಾಡ್ತಾ ಇದ್ದೀನಿ, ಅಂದ್ರೆ ಬೇರೆಯವ್ರು ಮಾಡ್ದಿಲ್ದಿರೋದೆಲ್ಲ ಮಾಡ್ತಾ ಇದ್ದೀನಿ ಅಂತ ಕೊಂಬುಗಳು ಬರುತ್ತಲ್ಲ, ಆ ಕೊಂಬುಗಳು ಬಂದಾಗ ಐ ವುಡ್ ಕಂಪೇರ್ ಮೈ ಸೆಲ್ಫ್ ವಿತ್ ಅ ಪರ್ಸನ್ ಹೂ ಇಸ್ ಆಫ್ ಮೈ ಏಜ್, ಹೂ ಇಸ್ ಡೂಯಿಂಗ್ 10 times ಬೆಟರ್ ದೆನ್ ಮೀ. ಸೊ ಆ 10 times ಬೆಟರ್ ಮಾಡ್ತಿದ್ದಾನಲ್ಲ, ಅವನಲ್ಲಿ ಏನಿದೆ, ಅವನು ಯಾಕೆ ನನ್ಗಿಂತ 10 ಪಟ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಅದನ್ನ ನೋಡಿ, ಅದನ್ನ ಸ್ಟಡಿ ಮಾಡಿ, ಅನಲೈಸ್ ಮಾಡಿ, ಅದನ್ನ ನನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು, and I will try to improve little more. So that would make me worthy ಅಂತ ಹೇಳಿ. ನಿಮ್ಗೆ ಬೇರೆ ಏನಾದ್ರೂ ಎಕ್ಸಾಂಪಲ್ ಕೊಡ್ಬೇಕು ಅಂತ ಇದ್ರೆ, ಜನರಲಿ ನಂಗೆ ಒಂದು ಓಕೆ ಫಿಸಿಕ್ ಬೆಳೆಸ್ಲಿಕ್ಕೆ 1 ವರ್ಷ ತಗೊಂಡೆ ನಾನು, ಅಂಡ್ ಇದಕ್ಕಿಂತ ಒಳ್ಳೆ ಫಿಸಿಕ್ ಅಚೀವ್ ಮಾಡ್ಬೋದು ಅಂತ ನಂಗೆ ಗೊತ್ತಿದೆ. ಸೊ ಐ ವಿಲ್ ಗಿವ್ ಮೈ 100%. ನಂದು ಫುಲ್ ಪೊಟೆನ್ಶಿಯಲ್ ಅಲ್ಲಿ ವರ್ಕೌಟ್ ಮಾಡಿ, ಡಯಟ್ ಆಗ್ಲಿ ಎಲ್ಲ ಫಾಲೋ ಮಾಡ್ತೀನಿ ಅಂತ ಹೇಳಿ. ಈಗ ಫಿಟ್ನೆಸ್ ಬಿಡಿ, ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ತಗೊಳ್ಳಿ, ಮಿಸ್ಟರ್ ಬೀಸ್ಟ್. ಅವನು ಈಗ ಅಷ್ಟು ಫೇಮಸ್ ಆಗಿದ್ದಾನೆ, ಅಷ್ಟು ಸಕ್ಸಸ್ಫುಲ್ ಇದ್ದಾನೆ ಫೀಲ್ಡ್ ಅಲ್ಲಿ ಅಂತ ಇದ್ರೆ, ಅವನು 10 ವರ್ಷ ಕಷ್ಟಪಟ್ಟಿದ್ದಾನೆ. ಆ ಪೊಸಿಷನ್ಗೆ ರೀಚ್ ಆಗಕ್ಕೆ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಅವನಿಗೆ ಗೊತ್ತಿದೆ. ಸೊ nobody sees the hard work behind the work. They only see the success. So ಸಿಂಪಲ್ ಆಗಿ ಹೇಳಕ್ ಇಷ್ಟಪಡ್ತೀನಿ, ದೇರ್ ಇಸ್ ಸ್ಟಿಲ್ ಟೈಮ್. ನೋಡಿ, ಎಕ್ಸ್ಪ್ಲೋರ್ ಮಾಡಿ. ನಿಮಗೆ ಬೇಕಾದಷ್ಟು ಟೈಮ್ ಇದೆ ಅಂತಾನೂ ಅಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಬಟ್ ನಾ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯು ಆರ್ ನಾಟ್ ಟು ಅರ್ಲಿ, ಯು ಆರ್ ನಾಟ್ ಟು ಅರ್ಲಿ, ಯು ಆರ್ ನಾಟ್ ಟು ಲೇಟ್, ಬಟ್ ಯು ಆರ್ ಎಕ್ಸಾಕ್ಟ್ಲಿ ಎಟ್ ದ ರೈಟ್ ಟೈಮ್. ಸೊ ನಿಮ್ಗೆ ಏನ್ ಬೇಕೋ ಅದು 100% ನಿಮ್ಗೆ ಸಿಗುತ್ತೆ. ಜಸ್ಟ್ ಡೂ ಯೋರ್ ವರ್ಕ್ ಅಂಡ್ give your best. And sometimes it's okay to be lost, but it's not okay to just stay wherever you were.
ಸೊ ಇದನ್ನು ಒಂದು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ಆದಷ್ಟು ಬೇಗ ನಿಮಗೆ ಏನು ಇಷ್ಟ ಇದೆ ಅಂತ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಅದರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಡೋಂಟ್ ವೇಟ್ ಫಾರ್ ಪರ್ಫೆಕ್ಟ್ ಮೂಮೆಂಟ್, ಜಸ್ಟ್ ಸ್ಟಾರ್ಟ್ ಆ್ಯಂಡ್ ಲೇಟರ್ ಯು ಕ್ಯಾನ್ ಫಿಗರ್ ಔಟ್ ಎವ್ರಿಥಿಂಗ್ ದಟ್ ಯು ವಾಂಟೆಡ್ ಟು ಡೂ. ಸೊ ಏನು ಕೆಲಸ ಮಾಡ್ತಿರೋ ಅದು ಅರ್ಧಂಬರ್ಧ ಮಾಡೋಕೆ ಹೋಗ್ಬೇಡಿ, ನಿಮ್ಮ 100% ಕೊಟ್ಟು ಮಾಡಿ. ಆ್ಯಂಡ್ ಒನ್ ಮೋರ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಸೊ ಇಫ್ ಅ ಪರ್ಸನ್ ಸ್ಟಾರ್ಟೆಡ್ ಗಿವಿಂಗ್ ಯು ಅಡ್ವೈಸ್, ಆಯಿತಾ, ಆ ಪರ್ಸನ್ ಲೈಫಲ್ಲಿ ನಿಮಗೆ ಬೇಕಾಗಿರೋದು ಏನಾದರೂ ಇದ್ದರೆ ಅವಾಗ ಮಾತ್ರ ಅವ್ರ ಅಡ್ವೈಸ್ ತಗೊಳ್ಳಿ. ಇಲ್ಲಾಂದರೆ ಸಿಂಪಲ್, ಈ ಕಿವಿಂದ ಕೇಳಿ, ಈ ಕಿವಿಂದ ಬಿಟ್ಬಿಡಿ. ಸೊ ದೇ ಆರ್ ನಾಟ್ ಸೀಯಿಂಗ್ ವಾಟ್ ಯು ಆರ್ ಸೀಯಿಂಗ್, ದೇ ಆರ್ ನಾಟ್ ಗೆಟ್ಟಿಂಗ್ ವಾಟ್ ಈಸ್ ಯುವರ್ ವಿಷನ್. ಸೊ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಿಂತ ಆರಾಮಾಗಿ ನಿಮಗೆ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗಿ. ದಟ್ಸ್ ದ ಬೆಸ್ಟ್ ಅಡ್ವೈಸ್ ದಟ್ ಐ ಕ್ಯಾನ್ ಡೂ. ಜಸ್ಟ್ ಫಾಲೋ ಯುವರ್ ಡ್ರೀಮ್ಸ್, ಚೇಸ್ ಯುವರ್ ಡ್ರೀಮ್ಸ್, ಬಿ ಮ್ಯಾಡ್, ಡೂ ವಾಟ್ ಎವರ್ ಯು ವಾಂಟ್. ಫೇಲ್, ಬೀಳು, ಏಳು, ನಾಚಿಕೆ, ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿನ್ನ ಕನಸಿಂದೆ ಓಡು. ಆ್ಯಂಡ್ ಮನಿ, ಸಕ್ಸಸ್ ಆ್ಯಂಡ್ ಎವ್ರಿಥಿಂಗ್, ರಿಲೇಷನ್ಶಿಪ್ ಆಗಲಿ ಏನೇ ಆಗಲಿ, ಇಟ್ ವಿಲ್ ಸ್ಟಾರ್ಟ್ ಚೇಸಿಂಗ್ ಯು ವೆನ್ ಯು ಆರ್ ಸ್ಟಾರ್ಟಿಂಗ್ ಟು ವರ್ಕ್. ನೀ ಎಷ್ಟು ಫೋಕಸ್ ಮಾಡ್ತೀಯ ನಿನ್ನ ಕೆಲಸ ಆಗಲಿ, ನಿಂದು ಇದ್ರ ಮೇಲೆ ಎಷ್ಟು ಫೋಕಸ್ ಮಾಡ್ತೀಯ ಅಷ್ಟು ನೀನು ಸಕ್ಸಸ್ಫುಲ್ ಆಗ್ತೀಯ. ಸೊ ಬಿ ಹ್ಯಾಪಿ, ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯು ಶುಡ್ ನಾಟ್ ಬಿ ಲೈಕ್ 20 ವಯಸ್ಸಿಗೆ ಎಲ್ಲ ಫಿಗರ್ ಔಟ್ ಮಾಡ್ಕೊಂಡಿರ್ಬೇಕು ಅಂತ ಏನು ರೂಲ್ಸ್ ಇಲ್ಲ. ಕೆಲವೊಬ್ರು 30 ಫಿಗರ್ ಔಟ್ ಮಾಡಿ ಸಕ್ಸಸ್ಫುಲ್ ಆಗಿರೋರು ಇದ್ದಾರೆ, ಕೆಲವೊಬ್ರು 25 ಸಕ್ಸಸ್ಫುಲ್ ಆಗಿರೋರು ಇದ್ದಾರೆ, ಕೆಲವೊಬ್ರು 18 ಸಕ್ಸಸ್ಫುಲ್ ಆಗಿರೋರು ಇದ್ದಾರೆ, ಕೆಲವೊಬ್ರು 45 ವರ್ಷದಲ್ಲೇ ಸಕ್ಸಸ್ಫುಲ್ ಕಂಡಿರೋರು ಇದ್ದಾರೆ. ದೇರ್ ಆರ್ ಎಕ್ಸಾಂಪಲ್ಸ್. ಸೊ ಡೋಂಟ್ ಡಿಗ್ರೇಡ್ ಯುವರ್ ಸೆಲ್ಫ್. ಸೊ ಅದೊಂದು ತಪ್ಪು ಕೆಲಸ ಮಾಡೋಕೆ ಹೋಗ್ಬೇಡಿ. ಅದರಿಂದ ನಿಮ್ಮನ್ನು ನೀವೇ ಡಿಮೋಟಿವೇಟ್ ಮಾಡ್ಕೊಂಡು ಎಲ್ಲ ಮಾಡೋಕೆ ಹೋಗ್ಬೇಡಿ. ಖುಷಿಯಾಗಿರಿ, ಏನು ಕೆಲಸ ಇಷ್ಟ ಇದೆಯೋ ಅದನ್ನು ಮಾಡಿ. ಫ್ಲಾಪ್ ಆಯ್ತಾ, ತೊಂದರೆ ಇಲ್ಲ, ಬೇರೆ ಯಾವ್ದು ಇದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದೇ ದಾರಿಗೆ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ವರ್ಕೌಟ್ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿ ಚೂರಾದರೂ ವ್ಯಾಲ್ಯೂ ಸಿಕ್ಕಿದೆ ಅಂತ ಅನ್ಕೊಳ್ತಾ, ಇದೇ ರೀತಿ ಪುಟ್ಟ ಹೆಜ್ಜೆ ಇಟ್ಕೊಂಡು ನಿಮ್ಮ ಲೈಫನ್ನು ಏನೋ ಒಂದು ಬದಲಾಯಿಸಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೇನೆ ಮತ್ತೊಂದು ಹೊಸ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.